ಯುವತಿಯ ತಂದೆ ತಾಯಿಗೆ ರೀಲ್ ಸ್ಟಾರ್ ಮುಕಳೆಪ್ಪ ಜೀವ ಬೆದರಿಕೆ ಹಾಕಿದಾರ. ಮಗಳ ಮದುವೆಯ ಗುಟ್ಟು ರಟ್ಟು ಮಾಡದಂತೆ ಧಮಕಿ ಆರೋಪ. ರೀಲ್ ಸ್ಟಾರ್ ಮುಕಳೆಪ್ಪ ವಿರುದ್ಧ ಯುವತಿಯ ತಂದೆ ತಾಯಿ ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ. ನನಗೆ MLAಗಳು ಪೊಲೀಸ್ ಅಧಿಕಾರಿಗಳೆಲ್ಲರೂ ಕೂಡ ಗೊತ್ತು, ನಿಮ್ಮನ್ನ ಒದ್ದು ಒಳಗೆ ಹಾಕಿಸ್ತೀನಿ ಅಂತ ಅವನು ಧಮಕಿ ಬೇರೆ ಹಾಕಿದನಂತೆ. ನಮ್ಮ ಮಗಳನ್ನ ನಮಗೆ ಕಳಿಸ್ಕೊಡಿ ಅಂತ ಕಣ್ಣೀರಿಡ್ತಾ ಇದ್ದಾರೆ ಪೋಷಕರು. ಈಗ ಯುವತಿಯ ತಂದೆ ತಾಯಿಗೆ ರೀಲ್ ಸ್ಟಾರ್ ಮುಕಳಪ್ಪ ಜೀವ ಬೆದರಿಕೆ ಹಾಕಿರ್ತಕ್ಕಂಥದ್ದು. ಈಗ ಆರಂಭದಲ್ಲಿ ಆಕೆ ಹೇಳೋ ಪ್ರಕಾರ ಮದುವೆ ಸಂದರ್ಭದಲ್ಲಿ ನಮ್ಮ ತಾಯಿನೇ ನನಗೆ ಸಪೋರ್ಟ್ ಮಾಡಿದ್ರು ಅಂತ. ಈಗ ಮುಕಳೆಪ್ಪನ ವಿರುದ್ಧ ತಂದೆ ತಾಯಿ ಕೊಟ್ಟಿರ್ತಕ್ಕಂಥ ದೂರು. ಯುವತಿಯ ತಂದೆ ತಾಯಿ, ನನಗೆ MLA ಗೊತ್ತು, ಪೊಲೀಸ್ ಅಧಿಕಾರಿಗಳು ಗೊತ್ತು, ನಿಮ್ಮನ್ನು ಒದ್ದು ಒಳಗೆ ಹಾಕಿಸ್ತೀನಿ ಅಂತ, ಬಟ್ ನಮ್ಮ ಮಗಳನ್ನ ನಮಗೆ ಕಳಿಸ್ಕೊಡಿ ಅಂತ ತಂದೆ ತಾಯಿ ಈಗ ಕಣ್ಣೀರು ಹಾಕ್ತಾ ಇದ್ದಾರೆ. ಉತ್ತರ ಕರ್ನಾಟಕ ಖ್ಯಾತ ಯೂಟ್ಯೂಬರ್ ಮುಕ್ಲೆಪ್ಪ ಅಲಿಯಾಸ್ ಕ್ವಾಜಾ ಅವರ ಒಂದು ಮದುವೆ ಪ್ರಕರಣ ಸಾಕಷ್ಟು ತಿರುಪುಗಳನ್ನು ಪಡೆದುಕೊಳ್ತಾ ಇದೆ. ಇದೊಂದು ಲವ್ ಜಿಹಾದ್ ಪ್ರಕರಣ ಅಂತ ಈಗಾಗಲೇ ಶ್ರೀರಾಮ್ ಸೇನೆ ಆರೋಪವನ್ನು ಮಾಡ್ತಿರುವಂಥದ್ದು. ಇನ್ನು ಈಗ ಹೊಸ ಟ್ವಿಸ್ಟ್ ಏನಂದರೆ ಅವರ ತಂದೆ ತಾಯಿಗೆ ಜೀವ ಬೆದರಿಕೆಯನ್ನು ಹಾಕಿದ್ದ ಅನ್ನೋದು. ಸೊ ಈ ಬಗ್ಗೆ ಕಂಪ್ಲೇಂಟ್ ಕೂಡ ಹಳೆ ಹುಬ್ಳಿ ಪೊಲೀಸ್ ಸ್ಟೇಷನ್ ದಾಖಲಾಗಿರುವಂಥದ್ದು. ಅವರ ತಾಯಿ ಅಂದರೆ ಈ ಮದುವೆ ಆದಂತಹ ಹುಡುಗಿ ತಾಯಿ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೋಗೋಣ. ಮೇಡಮ್, ಏನಂತ ಕ್ವಾಜಾ ನಿಮಗೆ ಜೀವ ಬೆದರಿಕೆ ಹಾಕಿದ್ದ? ನಿಮ್ಮ ಮಗಳನ್ನ ಯಾವ ರೀತಿ ಕರ್ಕೊಂಡು ಹೋದ? ನಮ್ಮ ಮಗಳು ಹೊಸ ಬಸ್ ಸ್ಟ್ಯಾಂಡಿಗೆ ಬರ್ತೇನೆ ಬಾ ಅಂತ ಹೇಳಿದ್ರಂತ್ರಿ. ನಮ್ಮ ಮಗಳು ಹೋಗ್ಯಾಳ್ರಿ. ಹೋಗಿಂದ ನಾವು ದೊಡ್ಡವ್ರ ಕಮಿಷನರ್ ಕೂಡ ಪೊಲೀಸರು ಕೂಡ ಅಡ್ಡಾಡ್ತೇನೆ, ನಿಮ್ಮನ್ನು ಎಲ್ಲರೂ ಮನೆಯ ಮಂದಿ ಒದ್ದು ಒಳಗೆ ಹಾಕ್ತೇವೆ, ನಿಮ್ಮ ಪಾಡಿಗೆ ನೀವಿದ್ರೆ ಸುಮ್ಮನೆ ಇರ್ತೇವೆ ನಾವು ಅಂದ್ರೆ ಅದಕ್ಕೆ ನಾವು ಹೆದರಿ ಸುಮ್ಮನೆ ಉಳಿದು ಬಿಟ್ಟಿವ್ರಿ ಸರ್. ಈಗ ನಿಮ್ಮ ಮಗಳು ಮದುವೆ ಆಗಿ ಬಂದಾಗ ನಿಮ್ಗೆ ಗೊತ್ತಿರಲಿಲ್ಲ, ಅದಾದಮೇಲೆ ನಿಮ್ಮ ಮಗಳು ಅವತ್ತಿನ ಜೊತೆಗೆ ಹೋದಾಗೂ ಕೂಡ ನೀವು ಸುಮ್ಮನೆ ಇದ್ರಲ್ಲ, ಸೊ ಅಷ್ಟು ಜೀವ ಬೆದರಿಕೆ ಹಾಕಿದ್ನಂತ? ಇಲ್ಲ, ಅವ ಅಂದ್ರೆ ಮದುವೆ ಆಗಿ ಬಂದಿಂದ ಸುಮ್ಮನೆ ಇದ್ರಿ. ಆಕೆ ಕರ್ಕೊಂಡು ಹೋಗಿಂದ ನಮಗೆ ಜೀವ ಬೆದರಿಕೆ ಹಾಕಿದ್ರಿ. ಬಾ ನೀ ಮನೆಗೆ ಹೊಳ್ಳಿ ಬಾ ಮನೆಗೆ ಅಂತ ಫೋನ್ ಹಚ್ಚಿದ್ವಿ ರೀ. ಅವಾಗ ನಮ್ಮ ಜೀವ ಬೆದರಿಕೆ ಹಾಕೋತಿಗೆನ ಹೋಗ್ಲಿ ಬಿಡು, ನಮ್ಮ ಜೀವ ನಾವು ನೋಡ್ಕೊಂಡು ಇನ್ನ ಅಂತ ನಾವು ನಮ್ಮ ಜೀವ ಕಂಚಿ ನಾವು ಉಳಿದ್ವಿ ರೀ ಸರ್. ಇನ್ನು ಅವ್ರ ಅಜ್ಜಿ ನಮ್ಮ ಜೊತೆ ಇದ್ದಾರೆ. ಅಮ್ಮ, ಮೊಮ್ಮಗಳು ಇವತ್ತು ನಾವು ಬರಂಗಿಲ್ಲ, ಆತನ ಜೊತೆ ಇರ್ತಂತ ಹೇಳ್ತಿದ್ದಾರೆ. ನೀವು ಮೊಮ್ಮಕ್ಕಳು ಬೇಕಂತ ಹೇಳ್ತಿದ್ದೀರಿ. ಹೆಣ್ಮಕ್ಳನ್ನ ಇವತ್ತು ಓದಿಸೋದೇ ತಪ್ಪಾಯ್ತು ಅಂತನಾ? ನಮ್ಮ ಮೊಮ್ಮಗಳು ಚೆಂದಾಗಿ ನಾವು ಗಾಡಿಗೆ ಕಲ್ತಿಲ್ಲ. ನನ್ನ ಮೊಮ್ಮಗಳು ಮುಂದುವರೆದು ಓದಿ ನಾವು ಒಟ್ಟು ಮುಂದೆ ಬರೋಣ, 4 ಮಂದಿಯಾಗ ಬರೋಣ, ನಮ್ಮದು ಒಂದು ಹೆಮ್ಮೆ ಬರಲಿ ಅಂತ ನಾವು ಈ ಉದ್ದೇಶಕ್ಕೆ ನಾವು ಆಕಿನ ಕಳಿಸಿದ್ವಿ ರೀ. ನಾವು ಹೊಳ್ಳಿ ಬರಲ್ಲ ಅಂತ ಮೊಮ್ಮಗಳು ಹೊಳ್ಳಿ ಬರೋದಿಲ್ಲ ಅಂತಂತ ಹಂಗೆ ಅಕ್ಕಿಗೆ ಬೋದ್ನ ತುಂಬ್ಯಾರ್ರಿ. ಅಕ್ಕಿ ಹಂಗೆ ಮಾಡ್ಸ್ಯಾರ್ರಿ ಅವ್ರು. ಈಗ ಹೊಳ್ಳಿ ಬರ್ಬೇಕು ನಿಮ್ಮ ಮೊಮ್ಮಗಳು? ನಮ್ಮ ಮೊಮ್ಮಗಳು ಬರ್ಬೇಕು ರೀ. ಈಗ ಏನು ಇವ್ರು ಇಲ್ಲೆಲ್ಲ ಬಂದ್ರಲ್ಲಿ ಏನು ಸಪೋರ್ಟ್ ಮಾಡ್ಯಾರ ಇವ್ರು? ಕರ್ಕೊಂಬರ್ತೀವಿ ಅಂದಾರ. ಇನ್ನು ಶ್ರೀರಾಮ್ ಸೇನೆ ಸದಸ್ಯರು ಕೂಡ ಇದ್ದಾರೆ, ಬಜರಂಗ ದಳ ಮತ್ತು ಶ್ರೀರಾಮ್ ಸೇನೆ. ಮತ್ತು ಸರ್, ಈಗ ನೀವು ಹೇಳಿದ್ರಿ ಎಲ್ಲ ರೀತಿಯಿಂದ ಸಪೋರ್ಟ್ ಮಾಡಿದ್ದೀವಿ ಅಂತ. ಆ ಹುಡುಗಿ ಸ್ಟೇಟ್ಮೆಂಟ್ ನಿನ್ನೆ ಕೊಟ್ಟಿರೋದೇನೆಂದರೆ ನಾನು ಮನಸ್ಪೂರ್ವಕ ಮದುವೆ ಆಗಿದ್ದೀನಿ ಅಂತಂದು. ಇನ್ನು ಯಾವ ರೀತಿಯಾಗಿ ಇದು ಸರಕ್ಕೆ ಮನಸ್ಸು ಪೂರ್ತಿಯಾಗಿ ಮದುವೆ ಆಗ್ಯಾಳ? ಓಕೆ ರೀ. ಸ್ಟೇಷನ್ ಒಳಗೂ ಒಂದು ಮಾತು ಹೇಳಿಲ್ಲ, 4 ಜನ ಮದುವೆ ಆದರೂ ನಾನು ಅವನ ಜೋಡಿನೇ ಇರ್ತೇನೆ ಅಂತೇಳಿ. ನನಗೆ ಡೌಟ್ ಇರೋದಿಲ್ಲ ಏನಂದ್ರೆ, ಅವನು ಡಾಕ್ಯುಮೆಂಟ್ ಟೋಟಲಿ ಫೇಲ್ ಕೊಟ್ಟಾನ ರೀ, ತಪ್ಪು ಕೊಟ್ಟಾನ. ಅದಕ್ಕೆ ನನಗೇನೈತಿ, ಸಬ್ ರಿಜಿಸ್ಟ್ರ್ ಯಾರದಾರಲ್ಲ ಅವ್ರ ಮೇಲೆ ಡೌಟ್ ಐತಿ. ಅವ್ರಿಗೆ ಸರಿಯಾಗಿ ತನಿಖೆ ಮಾಡ್ಬೇಕು. ನನಗೇನು ಅನಿಸ್ತೈತಿ ರೀ, ಇವರು ಬೇಕಾದಷ್ಟು ದುಡ್ಡು ಕೊಟ್ಟು ಇದನ್ನು ರಿಜಿಸ್ಟರ್ ಮಾಡ್ಕೊಂಡಾರ ಅನ್ಕೊಳ. ಬೇಕಾದಷ್ಟು ದುಡ್ಡು ಕೊಟ್ಟು ಹಣ ಮತ್ತು ತೋಳ್ಬಲ ಬೆಂಬಲ ಐತೆ ಅಂತ ನೀವು ಹೇಳ್ತೀವಿ? ಹೌದ್ರಿ, ಹೌದು. ಇನ್ನೊಂದು ಅವ್ರ ತಾಯಿಗೆ ಅವರು ಆ ಹುಡುಗಿನ ಧಮಕಿ ಹಾಕಿದ್ದು. ನನಗೆ ನಮ್ಮ ಹುಬ್ಳಿ ಧಾರವಾಡದ ದೊಡ್ಡ ಆಫೀಸರ ಆ ಹುಡುಗಗೆ ಪರಿಚಯ ಅದಾಡ. ಆ ಹುಡುಗಗೆ ಪರಿಚಯ ಅದಾನ. ಅವ್ನಿಗೆ ಹೇಳಿ ನಿಮಗೇನು ಮಾಡಿಸ್ಬೇಕಾದ ಮಾಡಿಸ್ತೇನೆ ಅಂತ ಆ ಹುಡುಗಿನ ಹೇಳ್ಯಾರಂತ್ರಿ. ಅಮ್ಮ, ಇನ್ನು ಕೊನೆಯದಾಗಿ ನಿಮ್ಮ ಮಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈ ಒಂದು ಮಾಧ್ಯಮದ ಮುಖಾಂತರ? ನಮ್ಮ ಮಗಳು ನಮ್ಮ ಮನೆಗೆ ಬರ್ಬೇಕ್ರಿ. ಎಲ್ಲ ದೈವ ನಮ್ಮ ಕೂಡ ಐತ್ರಿ. ವಾಪಸ್ ನಮ್ಮ ಮಗಳು ನಮ್ಮ ಮನೆಗೆ ಕರ್ಕೊಂಬಂದ್ರೆ ಸಾಕ್ರಿ. ಈ ಮುಖಾಂತರ ನಿಮ್ಮ ಮಗಳಿಂದ ಟಿವಿ ನೋಡ್ತಿದ್ರೆ ಏನು ಹೇಳ್ತೀರಿ? ಬಂದು ಬಿಡುವ ನೀನು, ಇನ್ನು ಮುದ್ದೆ ಚಂದ ಗಂಡನ ಮಾಡಿಕೊಡ್ತೇವಿ, ಚಂದ ಇಟ್ಕೊತೇವಿ, ನಮ್ಮ ಕಾಷ್ಟ ಅವ್ರ ಕಾಷ್ಟ ಅಲ್ಲ ಅಂತ ಹೇಳ್ಕೊತೀನಿ ರೀ ಸರ್. ಇದು ಒಂದು ಪಾಲಕರ ಆ ಹುಡುಗಿಯ ಒಂದು ತಾಯಿಯ ಅಳಲು. ಕ್ಯಾಮರಾಮನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ. ಅವರ ತಾಯಿಯ ಮಾತು, ಗಾಯತ್ರಿ ಜಾಲಿಹಾಳ್ ಅವರ ತಾಯಿ. ಬಟ್ ಇದರಲ್ಲಿ ಕೆಲವೊಂದು ಹೈಡ್ ಅಂಡ್ ಸೀಕ್ ಆಗ್ತಾ ಇದೆಯಾ ಅಂತ. ಆರಂಭದಲ್ಲಿ ಇವರು ಮದುವೆ ಆದಾಗ ಮುಕಳೆಪ್ಪ ಕೊಟ್ಟಿರೋ ಡಾಕ್ಯುಮೆಂಟೇ ಫೇಕ್ ಇದೆ ಅಂತಾರೆ, ಅಥವಾ ನಾನು ಮುಸ್ಲಿಂ ಅನ್ನೋದನ್ನು ಆತ ಮುಚ್ಚಿಟ್ಟು ಮದುವೆ ಆದ ಅಂತ ಕೆಲವರು ಹೇಳ್ತಾರೆ. ಬಟ್ ಗಾಯತ್ರಿ ಹೇಳೋ ಪ್ರಕಾರ ನನಗೆಲ್ಲ ಗೊತ್ತಿತ್ತು ಅಂತ, ನಮ್ಮ ತಾಯಿನೂ ಸಪೋರ್ಟ್ ಮಾಡಿದ್ರು ಆರಂಭದಲ್ಲಿ. ಬಟ್ ಈಗ ಯಾಕೆ ಆ ಥರ ಆಡ್ತಾ ಇದ್ದಾರೆ ಗೊತ್ತಿಲ್ಲ ಅಂತ ಹಿಂದೂ ಪರ ಸಂಘಟನೆಯವರು ಬಂದಿದ್ದಾರೆ. ಲವ್ ಜಿಹಾದ್ ಇಲ್ಲ ಅಂತಾರೆ ಅವರು. ಈ ಗಾಯತ್ರಿ ಜಾಲಿಹಾಳ ಹೇಳೋ ಪ್ರಕಾರ ಇದು ಯಾವ ಲವ್ ಜಿಹಾದು ಅಲ್ಲ, ನಾವಿಬ್ಬರು ಪರಸ್ಪರ ಪ್ರೀತಿಸಿ ಮದುವೆ ಆಗಿದ್ದೀವಿ ಅಂತ. ಸೊ ಹಾಗಾಗಿ ಇದನ್ನು ಪೊಲೀಸರು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ? ಈಗ ಜೀವ ಬೆದರಿಕೆ ಹಾಕಿರೋದು ಬೇರೆ ಕೇಸು, ಅದು ಬೇರೆ ಕೇಸು. ಅದಕ್ಕೇನು ವಿಚಾರಣೆ ಮಾಡಬೇಕು ಮಾಡ್ತಾರೆ.
ಬಟ್ ಅವರಿಬ್ಬರನ್ನ ಬೇರೆ ಮಾಡುವಂತಹ ಲೆಕ್ಕಾಚಾರ ಇವರಿನ್ನೂ ಆಸೆ ಇಟ್ಕೊಂಡಿದ್ದಾರೆ, ಅದು ಸಾಧ್ಯ ಆಗಲ್ಲ. ಇಬ್ಬರು ಮೇಜರ್ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುನಿಲ್ ಅವರಿಂದ ಪಡ್ಕೊಳ್ಳೋಣ. ಸುನಿಲ್, ಈಗ ಇವರಿಬ್ಬರ ಮದುವೆಯಾದಾಗಿಂದ ಇಲ್ಲಿ ತನಕನೂ ಒಂದಷ್ಟು ಅನುಮಾನಗಳೇ ಕಾಡ್ತಾ ಇದೆ. ಆತ ಫೇಕ್ ಡಾಕ್ಯುಮೆಂಟ್ ಕೊಟ್ಟಿದ್ದಾನೆ ಅಂತಾರೆ, ಆತ ಮುಸ್ಲಿಂ ಅನ್ನೋದನ್ನು ಮುಚ್ಚಿಟ್ಟು ಮದುವೆ ಆದ ಅಂತಾರೆ. ಈ ಕಡೆ ಗಾಯತ್ರಿ ಹೇಳೋದು ಇಲ್ಲ, ಇದು ಲವ್ ಜಿಹಾದ್ ಅಲ್ಲ, ನಾವಿಬ್ರು ಪ್ರೀತಿಸಿ ಮದುವೆ ಆಗಿದ್ವಿ, ನಮ್ಮ ತಾಯಿನೇ ಸಪೋರ್ಟ್ ಮಾಡಿದ್ರು ಅಂತಾರೆ. ಏನು ಅಸ್ಲಿಗೆ ಏನು ನಡೆದಿರೋದೇನಿಲ್ಲಿ ಅಂತ? ನಿಜಕ್ಕೂ ಕೂಡ ಈ ಒಂದು ಪ್ರಕರಣ ಸಾಕಷ್ಟು ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಅರವಿಂದ್, ನೀವು ಹೇಳಿದಂತೆ ಅವರಿಬ್ಬರು ಕೂಡ ಮೇಜರ್ ಇದ್ದಾರೆ, ಅವರಿಗೆ ಮದುವೆಗೆ ಯಾವುದೇ ಅಡ್ಡಿ ಆತಂಕ ಇಲ್ಲ, ಅವ್ರ ಒಪ್ಪಿಗೆಯಂತೆ ಇಬ್ಬರು ಮದುವೆ ಆಗಿದ್ದಾರೆ ಅನ್ನೋದು ಮುಕ್ಲೆಪ್ಪ ಅಲಿಯಾಸ್ ಖ್ವಾಜಾ ಮತ್ತು ಗಾಯತ್ರಿ ಮಾತು. ಸೊ ಇದರ ಹೊರತಾಗಿಯೂ ಕೂಡ ಈ ಒಂದು ಬೆಳವಣಿಗೆ ಏನು ನಡೆದಿದೆ, ಕಳೆದ 6 ತಿಂಗಳಿಂದಲೂ ಕೂಡ ಆ ಹುಡುಗಿ ಮನೆ ಬಿಟ್ಟು ಹೋಗಿರುವಂಥದ್ದು. ಸೊ ಏಪ್ರಿಲ್ನಲ್ಲಿ ಮನೆ ಬಿಟ್ಟು ಹೋಗ್ತಾಳೆ, ಮತ್ತೆ ವಾಪಸ್ ಬರ್ತಾಳೆ. ಅವರು ತಾಯಿ ಹೇಳೋ ಪ್ರಕಾರ ಏಪ್ರಿಲ್ನಲ್ಲೇ ಮದುವೆ ಆಗಿತ್ತು, ಅದನ್ನು ನಮಗೆ ಮುಚ್ಚಿಟ್ಟಿದ್ರು. ಅವಳ ಬರ್ತ್ಡೇ ಜೂನ್ 21ಕ್ಕಿತ್ತು. ಸೊ ಆವಾಗಲೂ ಕೂಡ ನಮಗೆ ಗೊತ್ತಿಲ್ಲ. ಜೂನ್ 26, 27 ಸಮಯದಲ್ಲಿ ಅವಳು ಖ್ವಾಜಾನ ಜೊತೆಗೆ ಮನೆ ಬಿಟ್ಟು ಹೋದ್ಲು. ಖ್ವಾಜಾ ಮನೆಗೆ ಬಂದು ಅವಳನ್ನು ಕಿಡ್ನಾಪ್ ಮಾಡಿ ಜೀವ ಬೆದರಿಕೆಯನ್ನು ನಮಗೆ ಹಾಕಿದ್ದ. ಈ ವಿಷಯವನ್ನು ಯಾರು ನೀವು ಹೇಳಂಗಿಲ್ಲ. ನನ್ನ ಜೊತೆ ದೊಡ್ಡ ದೊಡ್ಡ ಆಫೀಸರ್ಸ್ ಇದ್ದಾರೆ, ದೊಡ್ಡ ದೊಡ್ಡ MLAಗಳು ಎಲ್ಲರೂ